Hello friends, welcome to MJ Spark YouTube channel. ಈ ವಿಡಿಯೋ ಯಾವ ವಿಷಯ ಏನಂತಪ್ಪ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೇಮಕಾತಿ 2026 104 ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಯಾವ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ, ಕ್ವಾಲಿಫಿಕೇಶನ್ ಏನು, ಕೊನೆಯ ದಿನಾಂಕ ಯಾವಾಗ, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಹಾಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ತಿಳಿಸೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಡೈಲಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 104 ಹುದ್ದೆಗಳಿಗೆ ಅಪ್ಲಿಕೇಶನ್ ಬಿಟ್ಟಿದ್ದು ಯಾವ ಹುದ್ದೆಗಳು ಅಂದರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಪಿಯೋನ್ ಹಾಗೆ ಗನ್ ಮ್ಯಾನ್ ಹುದ್ದೆಗಳನ್ನ ಬಿಟ್ಟಿದ್ದು. ಸುಮಾರು 1 ಗನ್ ಮ್ಯಾನ್ ಹುದ್ದೆ ಖಾಲಿ ಇದೆ, 22 ಪಿಯೋನ್ ಹುದ್ದೆಗಳು ಖಾಲಿ ಇದಾವೆ. ಹಾಗೆ ಟೋಟಲ್ ವೇಕೆನ್ಸಿ 104 ಹುದ್ದೆಗಳು. ಇದಕ್ಕೆ ಪಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ, ಎಲ್ಲರೂ ಕೊನೆಯಲ್ಲಿ ಕಾಮೆಂಟ್ ಹಾಕ್ತೀರಾ. ಪಿ ಬಂದ್ಬಿಟ್ಟು SC ST ಕ್ಯಾಟಗರಿ 1 ಅವರಿಗೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಉಳಿದಂತವರಿಗೆ 1000 ರೂಪಾಯಿಗಳ ಫೀಸ್ ಇರುತ್ತೆ. ಅಂದ್ರೆ ಅಪ್ಲಿಕೇಶನ್ ಫೀ 1000 ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಆನ್ಲೈನ್. ಇದಕ್ಕೆ ಅಪ್ಲಿಕೇಶನ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜುಲೈ 27ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ 27ನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಇದರ ಸೆಲೆಕ್ಷನ್ ಪ್ರೋಸೆಸ್ ಹೇಗಿದೆ ಅಂದರೆ, ಸ್ಟಾರ್ಟಿಂಗು ರಿಟರ್ನ್ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಇಂಟರ್ವ್ಯೂ ಮುಖಾಂತರ, ನೆಕ್ಸ್ಟ್ ಫೈನಲ್ ಮೆರಿಟ್ ಇರುತ್ತೆ. ಈ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಇದೆ. ಅಂದ್ರೆ ಮೊದಲು ಎಕ್ಸಾಮು, ಪರೀಕ್ಷೆ ಆದ ನಂತರ ಇಂಟರ್ವ್ಯೂ ತೆಗೆದುಕೋತಾರೆ. ಇಂಟರ್ವ್ಯೂ ಆದ ನಂತರ ಒಂದು ಫೈನಲ್ ಮೆರಿಟ್ ಬರುತ್ತೆ. ಇದಕ್ಕೆ ಪಿಯೋನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿಗಳು ಆಧಾರ್ ಕಾರ್ಡು, ಇನ್ಕಮ್ ಕಾಸ್ಟ್ ಹಾಗೆ SSLC ಅಂಕಪಟ್ಟಿ, ಇಮೇಲ್ ಅಡ್ರೆಸ್, ಫೋಟೋ, ಮೊಬೈಲ್ ನಂಬರ್, ಈ ತರ ಡಾಕ್ಯುಮೆಂಟ್ಸ್ ಬೇಕು. ಇನ್ನ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರೋದು ಯಾವುದೇ ಡಿಗ್ರಿ ಅಂದ್ರೆ ಪದವಿ ಪಾಸ್ ಆಗಿರಬೇಕು. ಪದವಿ ಪಾಸ್ ಆದಂತವರು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಪಿಯೋನ್ ಹಾಕಲು SSLC ಕಡ್ಡಾಯ. SSLC ಪಾಸ್ ಆದಂತ ಅಭ್ಯರ್ಥಿಗಳು ಪಿಯೋನ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಲೇಬೇಕು, ಅಂದ್ರೆ ಹಾಕಲು ಅವಕಾಶ ಇದೆ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅನ್ನ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಯಾವುದೇ ರೀತಿ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಈ ತರ ಇದೆ. ಲೊಕೇಶನ್ ಬಂದ್ಬಿಟ್ಟು ಬೆಳಗಾವಿ. ಅಪ್ಲಿಕೇಶನ್ ಎಲ್ಲಿದ್ರು ಹಾಕಬಹುದು, ಆದ್ರೆ DCC ಬ್ಯಾಂಕ್ ಇರೋದು ಬೆಳಗಾವಿ. ಇದು ಬೆಳಗಾವಿ DCC ಬ್ಯಾಂಕ್ ನ ನೇಮಕಾತಿಯ ಸಂಪೂರ್ಣ ವಿಡಿಯೋ ಆಗಿತ್ತು. ಸಂಪೂರ್ಣ ಅಂದ್ರೆ ಸ್ವಲ್ಪ ಅಂದ್ರೆ ಫುಲ್ ನೋಟಿಫಿಕೇಶನ್ ಹೇಳಿಲ್ಲ, ನಿಮಗೆ ಇನ್ಫಾರ್ಮೇಶನ್ಗೋಸ್ಕರ ಹೇಳಿದ್ದೀನಿ. ಇದರ ಬಗ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇರುತ್ತೆ, ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. SSLC ಪಾಸ್ ಆದವರು ಪಿಯೋನ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ, ಹಾಗೆ ಡಿಗ್ರಿ ಪಾಸ್ ಆದವರು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಪ್ಲಿಕೇಶನ್ ಹಾಕಿ. ಇದರ ಸ್ಯಾಲರಿ ಬಂದ್ಬಿಟ್ಟು ತುಂಬಾ ಜನ ಕೇಳೋದು, ಹಾಗಾದ್ರೆ ಸ್ಯಾಲರಿ ಎಷ್ಟಿದೆ ಅಂತ. ಸುಮಾರು 42,650ರಿಂದ 1,15,150ರವರೆಗೆ ಇರುತ್ತೆ. ಇದು ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ. ಅಪ್ಲಿಕೇಶನ್ ಹಾಕಿ, ತುಂಬಾ ಈಸಿ ಇದೆ ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಹಾಕೋದಕ್ಕೆ ಏನಾದರೂ ತೊಂದರೆಗಳಿದ್ರೆ, ಎರರ್ಗಳಿದ್ರೆ ದಯವಿಟ್ಟು ತಿಳಿಸಿ, ನಾನು ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ. ಆದಷ್ಟು ಎರರ್ ಅನ್ನ ನೇಮಕಾತಿ ಬಗ್ಗೆ ತಿಳಿಸೋದಕ್ಕೋಸ್ಕರ ವಿಡಿಯೋನ ಮಾಡ್ತಿದ್ದೆ. ಬಟ್ ಇವಾಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ತರ ಅಪ್ಲಿಕೇಶನ್ ಬಂದಾಗ ಆದಷ್ಟು ಎರರ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದೀವಿ. ಹೀಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕಿ ಆಗಸ್ಟ್ 27 ಕೊನೆಯ ದಿನಾಂಕ ಆಗಿರುತ್ತೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಒಂದು ನೇಮಕಾತಿ ಜೊತೆ ಬರ್ತೀನಿ ವಿಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.